ಇನ್ನು ಫರೀದಾಬಾದ್ನಲ್ಲಿ ಜೈಷ್ ಟೆರರ್ ಮಾಡ್ಯೂಲ ಶಂಕಿತೆ ಡಾಕ್ಟರ್ ಶಾಹೀನ್ ಮನೆಯಲ್ಲಿ ಇನ್ನು ಶಸ್ತ್ರಾಸ್ತ್ರಗಳು ಪತ್ತೆಯಾದವು. ಫರೀದಾಬಾದ್ನಲ್ಲಿ ಈವರೆಗೂ ಅಪಾರ ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಿನ್ನೆವರೆಗೆ 2900 ಕೆಜಿ ಸ್ಫೋಟಕ ಸೀಸ್ ಆಗಿರೋದು. ಅದು ಸಾಲದು ಅಂತ ಇವತ್ತು ಮತ್ತೆ 50ರಿಂದ 60 ಕೆಜಿ ಸ್ಫೋಟಕಗಳು ಸಿಕ್ಕಿವೆ, ವಶಕ್ಕೆ ಪಡೆಯಲಾಗಿದೆ. ಫರೀದಾಬಾದ್ ಸೆಕ್ಟರ್ 56ರಲ್ಲಿ ಸ್ಫೋಟಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಹರಿಯಾಣದಲ್ಲಿ ಅಪಾರ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗ್ತಾ ಇರೋದು ಇದರ ಜಾಲ ವ್ಯಾಪ್ತಿ ಇದು ಬಹಳ ದೊಡ್ಡದಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ನಿನ್ನೆ ಸಿಕ್ಕಂತಹ ಸ್ಫೋಟಕಗಳೇ ಬೆಚ್ಚಿ ಬೀಳಿಸೋ ಹಾಗಿತ್ತು, 2900 ಕೆಜಿಗೂ ಅಧಿಕ. ಮತ್ತೆ ಇವತ್ತು 50-60 ಕೆಜಿ ಸ್ಫೋಟಕಗಳು ಪತ್ತೆಯಾಗಿದೆ. ಶಂಕಿತೆ ಡಾಕ್ಟರ್ ಶಾಹೀನ್ ಮನೆಯಲ್ಲಿ ಶೋಧವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗಿದೆ. 2900 ಕೆಜಿ ಸ್ಫೋಟಕ ನಿನ್ನೆ ಸೀಸ್ ಆದ ಕೆಲವೇ ಹೊತ್ತಿನಲ್ಲಿ ಸಂಜೆ ಹೊತ್ತಿಗೆ ದೆಹಲಿಯಲ್ಲಿ ಕೆಂಪುಕೋಟೆ ಬಳಿಯಲ್ಲಿ ಕಾರ್ ಸ್ಫೋಟ ಆಯಿತು. ಇದೆಲ್ಲವೂ ಕೂಡ ಒಂದೇ ಜಾಲನ, ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಲಿಂಕ್ ಇದೆಯಾ, ಎಲ್ಲವೂ ಪ್ಲಾನ್ಡಾ, ದೊಡ್ಡ ಮಟ್ಟದ ಸ್ಫೋಟವನ್ನ ನಡೆಸಬೇಕು ಅನ್ನುವಂತಹ ಪ್ಲಾನಿಂಗ್ ನಡೆಸಿದ್ದು ವಿಫಲ ಆಗ್ತಾ ಇದ್ದಂತೆ, ಸ್ಫೋಟಕಗಳು ಸೀಸ್ ಆಗ್ತಾ ಇದ್ದಂತೆ ಪ್ಯಾನಿಕ್ ಆಗಿ ಈ ರೀತಿಯಲ್ಲಿ ಏಕಾಏಕಿ ಈ ಕೆಂಪುಕೋಟೆ ಬಳಿಯಲ್ಲಿ ಸ್ಫೋಟವನ್ನ ನಡೆಸಲಾಯ್ತಾ, ಆತ್ಮಾಹುತಿ ದಾಳಿನ ಇದು? ಹೀಗೆ 10 ಪ್ರಶ್ನೆಗಳು ಹುಟ್ಕೊಂಡಿವೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಈಗಾಗಲೇ ಎನ್ಎಸ್ಜಿ ಜೊತೆಗೆ ಎನ್ಐಎ, ಖಾಕಿ ಪಡೆ ಎಲ್ಲರೂ ಒಟ್ಟಾಗಿ ತನಿಖೆಯನ್ನ ತಂಡವಾಗಿ ರಚಿಸಿ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈ ದುಷ್ಟರ ಹೆಜ್ಜೆ ಗುರುತು ಹೇಗಿತ್ತು? ಹರಿಯಾಣ ಟು ದೆಹಲಿ 11 ಗಂಟೆಗಳ ಪಯಣ. ದುಷ್ಟರ ಹೆಜ್ಜೆ ಜಾಡು ಬೆನ್ನತ್ತಿದ್ದಾರೆ ತನಿಖಾ ಸಂಸ್ಥೆಗಳು. ದೆಹಲಿ ಸ್ಫೋಟಕ್ಕೂ ಮುನ್ನ 11 ಗಂಟೆಗಳ ಪ್ರಯಾಣವನ್ನು ಮಾಡಿದ್ದಾರೆ. ಫರೀದಾಬಾದ್ನಿಂದ ಬೆಳಿಗ್ಗೆ 7:30ಕ್ಕೆ ಈ ಕಾರು ಹೊರಟಿದೆ. ಹರಿಯಾಣ ರಿಜಿಸ್ಟರ್ ನಂಬರ್ನ ಬಿಳಿ I-20 ಕಾರಿದು. 7:30ಕ್ಕೆ ಫರೀದಾಬಾದ್ನಿಂದ ಹೊರಟಿದೆ. ನಂತರದಲ್ಲಿ ದೆಹಲಿಗೆ ಬಂದಿದ್ದಾರೆ. ಅಲ್ಲಿ ಒಂದು 3 ಗಂಟೆ ಕಾದಿದ್ದಾರೆ. ಪೀಕ್ ಅವರ್ ನೋಡಿಕೊಂಡು ಸ್ಫೋಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿರುವಂತಹ ಮಾಹಿತಿ. ಈ 29ನೇ ತಾರೀಕು ಅಕ್ಟೋಬರ್ 29ರಂದು ಈ ಒಂದು ಕಾರ್ ಎಮಿಷನ್ ಟೆಸ್ಟ್ ಕೂಡ ನಡೆದಿತ್ತು ಅನ್ನೋದು ಸಿಸಿಟಿವಿ ದೃಶ್ಯ ಬಯಲಾದ ಮೇಲೆ ಗೊತ್ತಾಗಿದೆ. ಇದು ಸಿಸಿಟಿವಿ ದೃಶ್ಯ ಮತ್ತೊಂದು ನೋಡ್ತಾ ಇರೋದು ನೀವು. ಅವರು ಟೋಲನ್ನು ಕ್ರಾಸ್ ಮಾಡಿದಂತಹ ದೃಶ್ಯ ಇದು. ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ. ಈ ಕಾರ್ನಲ್ಲಿ ಡ್ರೈವ್ ಮಾಡ್ತಾ ಇದ್ದಂತಹ ಡ್ರೈವರ್ ಸೀಟ್ನಲ್ಲಿ ಇದ್ದಂತಹ ಡಾಕ್ಟರ್ ಉಮರ್, ಆತನೇ ಆತ್ಮಾಹುತಿ ಸ್ಫೋಟವನ್ನ ಮಾಡಿರೋದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಈ ಗ್ಯಾಂಗ್ ರೂಪಿಸ್ಕೊಂಡಿತ್ತು ಅನ್ನೋದು ಗೊತ್ತಾಗಿದೆ. ಸಿಕ್ಕಿರುವಂತಹ ಸ್ಫೋಟಕಗಳೇ ಸಾರಿ ಹೇಳ್ತಾ ಇದೆ ಇವರ ದುಷ್ಕೃತ್ಯ ಎಷ್ಟರ ಮಟ್ಟಿಗೆ ಗಂಭೀರತೆಯಿಂದ ಕೂಡಿತ್ತು ಅಂತ ಹೇಳಿ. ಸುಮಾರು 2900ಕ್ಕೂ ಅಧಿಕ ಸ್ಫೋಟಕಗಳನ್ನ ಇದುವರೆಗೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಇದು ಗೊತ್ತಾದ್ಮೇಲೆ ಈ ರೀತಿಯಾಗಿ ಆತ ಸ್ಫೋಟವನ್ನ ಮಾಡಿದ್ನ, ಇನ್ನು ತಾನೂ ತಗಲಾಕೊಳ್ತೀನಿ ಅನ್ನೋದು ಗೊತ್ತೇ ಇರುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಸ್ಫೋಟಕವನ್ನ ಮಾಡ್ಕೊಳ್ಳೋ ಮೂಲಕ ತಾನೂ ಸತ್ತು 12 ಮಂದಿಯ ಸಾವಿಗೆ ಕಾರಣನಾದ್ನ ಅನ್ನೋ ಪ್ರಶ್ನೆ. ಇನ್ನಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. ನಿನ್ನೆ ಬೆಳಿಗ್ಗೆ 7:00ಕ್ಕೆ ಫರೀದಾಬಾದ್ನಿಂದ ಈ ಕಾರ್ ಹೊರಡುತ್ತೆ. ಸ್ಫೋಟ ಆಯ್ತಲ್ಲ ಆ ಕಾರು. ಫರೀದಾಬಾದ್ನ ಏಷ್ಯನ್ ಆಸ್ಪತ್ರೆ ಬಳಿ ಕಾರ್ ಎಂಟ್ರಿ ಕೊಡುತ್ತೆ. ಆಮೇಲೆ ಬೆಳಿಗ್ಗೆ 8:13ಕ್ಕೆ ಬದರ್ಪುರ ಟೋಲ್ಗೆ ಕಾರಿನ ಆಗಮನ ಆಗುತ್ತೆ. ಅಲ್ಲಿಂದ 8:20ಕ್ಕೆ ಬೆಳಿಗ್ಗೆ ಓಕ್ಲಾ ಪೆಟ್ರೋಲ್ ಪಂಪ್ಗೆ ಕಾರ್ ಬರುತ್ತೆ. ಕೆಂಪುಕೋಟೆ ಬಳಿ ಕಾರು 3:19ಕ್ಕೆ ಎಂಟ್ರಿ ಕೊಡುತ್ತೆ. 3 ತಾಸಲ್ಲೇ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲುತ್ತೆ. ನಂತರ 6:22ಕ್ಕಾದದ್ದು ಘೋರ. ಪಾರ್ಕಿಂಗ್ನಿಂದ ಹೊರಬರುತ್ತೆ. 6:25ಕ್ಕೆ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಆಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು ಮೃತದೇಹಗಳು. 12 ಮಂದಿ ಬಲಿಯಾಗಿದ್ದಾರೆ. 17ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೇ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಆ ಕಾರನ್ನ ಚಲಾಯಿಸ್ತಾ ಇದ್ದ. ಆ ಕಾರು ಎಲ್ಲಿಂದ ಎಲ್ಲಿವರೆಗೆ ಬಂತು ಅದರ ಬಗ್ಗೆ ಜಾಡ್ ಹಿಡಿದು ಹೊರಟಾಗ ಸಿಸಿಟಿವಿ ದೃಶ್ಯಗಳು ಅಲ್ಲಲ್ಲಿ ಪತ್ತೆಯಾಗಿದೆ. ಈ ಕಾರು ಬೆಳಿಗ್ಗೆ 7:00ವರೆಗೆ ಹೊರಟಿರುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಂದ ದೆಹಲಿಗೆ ಪ್ರಯಾಣ ಬೆಳೆಸಿ ದೆಹಲಿಗೆ ಬಂದು ಕೆಂಪುಕೋಟೆಯ ಬಳಿಯಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ 3 ತಾಸು ಕಾದು ಆನಂತರ ಸಂಜೆ 6:25ಕ್ಕೆ ಹೊರಬಂದದ್ದು. ಪೀಕ್ ಅವರ್, ಎಲ್ಲ ಮನೆಗೆ ಹೋಗ್ತಾ ಇರುವಂಥ ಸಂದರ್ಭ. ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಇತ್ತ ಚಾಂದ್ನಿ ಚೌಕ ಬಹಳ ದೊಡ್ಡ ಮಾರ್ಕೆಟ್, ಹಾಗೆ ಕೆಂಪುಕೋಟೆ ಅಂತಹ ಜಂಕ್ಷನ್ನಲ್ಲಿ ಈ ಕಾರ್ ಸ್ಫೋಟ ಆಗುತ್ತೆ. ಆರಂಭದಲ್ಲಿ ಎಲ್ಲರೂ ಇದೇನೋ ಕಾರೇ ಏನೋ ಸ್ಫೋಟ ಆಗೋಯ್ತು ಅಂತ ಅನ್ಕೊಂಡಿರ್ತಾರೆ. ಆದರೆ ಕೊನೆಗೆ ಗೊತ್ತಾಗ್ತಾ ಹೋದದ್ದು ಇದೊಂದು ಉಗ್ರ ಕೃತ್ಯ.